MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಬಿಜೆಪಿಯ 18 ಶಾಸಕರ ಅಮಾನತು ಆದೇಶ ಏನಿತ್ತು ಅದನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಮಾನತು ವಾಪಸ್ ಸಂಬಂಧ ವಿಶೇಷ ಸಮಿತಿಯ ಜೊತೆ ಚರ್ಚೆ. ಸ್ಪೀಕರ್ ಯುಟಿ ಖಾದರ್ ವಿಶೇಷ ಸಮಿತಿಯ ಜೊತೆ ಈ ಅಮಾನತು ವಾಪಸ್ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ಆ ಸಮಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ, ಸಚಿವ ಎಚ್.ಕೆ. ಪಾಟೀಲ್, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸೇರಿದಂತೆ ಹಲವರ ಉಪಸ್ಥಿತಿ ಇದೆ. ಶಾಸಕರ ಮನವಿಯ ಮೇರೆಗೆ ಈ ಅಮಾನತು ಆದೇಶವನ್ನ ವಾಪಸ್ ಪಡೆಯುವ ನಿರ್ಧಾರ. ಮೇ 26 ನಂತರ ಹಜ್ ಯಾತ್ರೆಗೆ ತೆರಳುತ್ತಾರೆ ಯುಟಿ ಖಾದರ್. ಹಾಗಾಗಿ ಹಜ್ ಯಾತ್ರೆಗೆ ತೆರಳುವ ಮುನ್ನ ಈ ಆದೇಶ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಟಿವಿ9ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾವು ಗಮನಿಸಿದ್ವಿ ಸದನದಲ್ಲಾದಂತಹ ಬೆಳವಣಿಗೆಯನ್ನ, ಈ ಶಾಸಕರುಗಳ ವರ್ತನೆಯನ್ನ ಪರಿಗಣಿಸಿ ಅವರನ್ನ ಅಮಾನತು ಮಾಡಿ ಆದೇಶವನ್ನು ನೀಡಿದ್ರು ಸ್ಪೀಕರ್ ಯುಟಿ ಖಾದರ್. ಆದರೆ ಅಮಾನತನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಮನವಿ ಶಾಸಕರುಗಳಿಂದ ಕೇಳಿಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಮಿತಿಯ ಜೊತೆ ಚರ್ಚೆಯನ್ನು ನಡೆಸೋದಕ್ಕೆ ಸ್ಪೀಕರ್ ಮುಂದಾಗಿದ್ದಾರೆ. ಅವರು ಹಜ್ ಯಾತ್ರೆಗೆ ತೆರಳಿದ್ದಾರೆ ಮೇ 26ಕ್ಕೆ. ಹಾಗಾಗಿ ಅದಕ್ಕೂ ಮುಂಚೆ ಈ ಅಮಾನತು ಆದೇಶವನ್ನು ವಾಪಸ್ ಪಡೆಯುವಂತಹ ನಿರ್ಧಾರಕ್ಕೆ ಬರ್ತಾರೆ. ಆದೇಶವನ್ನು ಪ್ರಕಟಿಸ್ತಾರಾ, ಆ ಪ್ರಕಟಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಟಿವಿ9ಗೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. 18 ಶಾಸಕರು ಅಮಾನತಾಗಿದ್ರು. ಐತಿಹಾಸಿಕ ಆದೇಶ ಅದು. ಬಹಳ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ನಾಯಕರುಗಳಿಂದ ಈ ಆದೇಶದ ಹಿನ್ನೆಲೆ. ಆದರೆ ಸದನದಲ್ಲಿ ಈ ರೀತಿ ದುರ್ವರ್ತನೆ ತೋರೋದು ಸರಿಯಲ್ಲ ಅಂತ ಸಮರ್ಥಿಸಿಕೊಳ್ಳಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, 18 ಶಾಸಕರ ಅಮಾನತನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತಾ? ಖಾದರ್ ಅಂತದೊಂದು ನಿರ್ಧಾರಕ್ಕೆ ಬರ್ತಿದ್ದಾರಾ? ಏನ್ ಬೆಳವಣಿಗೆಗಳಾಗ್ತಾ ಇದೆ? ಸಮಿತಿ ಜೊತೆ ಚರ್ಚೆ ಹೇಗೆ ಅಂತ? ಪ್ರತಿಮಾ, ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಖಾದರ್ ಅವರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕಳೆದ 2 ತಿಂಗಳಿಂದ ಬಿಜೆಪಿಯ ಶಾಸಕರು ಸುಮಾರು 18 ಶಾಸಕರನ್ನು ಏನು ಅಮಾನತ್ ಮಾಡಲಾಗಿತ್ತು, ಅಮಾನತಾದ ಕ್ಷಣದಿಂದಲೂ ಕೂಡ ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರು ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ಅವರ ಬೇಡಿಕೆ ಇರುವಂಥದ್ದು, ನಮ್ಮ ಹೋರಾಟ ಏನಿತ್ತು ಪಕ್ಷಕ್ಕೆ ಇನ್ಫ್ಯಾಕ್ಟ್ ವಿಧಾನಸಭೆಯ ಇಶ್ಯೂ ಬೇಸ್ಡ್ ಆಗಿ ಹೋರಾಟ ಇದಾಗಿತ್ತು. ಹೀಗಾಗಿ ನಮ್ಮ ಅಮಾನತ್ ಸರಿಯಲ್ಲ ಅನ್ನುವಂಥದ್ದಾಗಿತ್ತು. ಆದರೆ ಅವರ ಉದ್ದಟತನದ ಪ್ರದರ್ಶನ ಜೊತೆಗೆ ನಿಯಮ ಮೀರಿ ವರ್ತನೆ ಮಾಡುವಂಥ ಆರೋಪದಡಿ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಗವರ್ನರ್ ಅವರನ್ನ ಭೇಟಿಯಾಗಿದ್ದರು, ಸಾಕಷ್ಟು ಮನವಿಗಳನ್ನು ಕೂಡ ಕೊಟ್ಟಿದ್ದರು. ಜೊತೆಗೆ ನಿರಂತರವಾಗಿ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ಮೂಲಕ ಸ್ಪೀಕರ್ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು. ಈಗ ಎಲ್ಲವನ್ನೂ ಕೂಡ ಪುನರ್ ಪರಿಶೀಲನೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರಲಾಗ್ತಿದೆ ಅನ್ನುವಂಥ ಮಾಹಿತಿ ಉನ್ನತ ಮೂಲಗಳಿಂದ ನಮಗೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಒಂದು ವಿಶೇಷವಾದಂಥ ಸ್ಪೆಷಲ್ ಬೋರ್ಡ್ ಇದೆ. ಸ್ಪೆಷಲ್ ಬೋರ್ಡ್ ಪ್ರಮುಖವಾಗಿ ಸಿದ್ದರಾಮಯ್ಯ, ಎಚ್.ಕೆ. ಪಾಟೀಲ್, ಆರ್ ಅಶೋಕ್, ಯುಟಿ ಖಾದರ್ ಇವರ ಒಳಗೊಂಡಂಥ ಒಂದು ಸಮಿತಿ ಏನಿದೆ, ಈ ಸಮಿತಿಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಪುರಸ್ಕರಿಸಿ ಈಗಾಗಲೇ ಏನು ಅಮಾನತು ಮಾಡಲಾಗಿದೆ, ಅಮಾನತು ಆದೇಶವನ್ನು ವಾಪಸ್ ಪಡೆಯಲಾಗುತ್ತೆ ಅಥವಾ ಅಮಾನತನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಜೊತೆಗೆ 26ನೇ ತಾರೀಕು ಯುಟಿ ಖಾದರ್ ಅವರು ಹಜ್ ಯಾತ್ರೆಗೆ ಕೂಡ ಹೋಗ್ತಾ ಇದ್ದಾರೆ. ಅವರ ವಿಶೇಷವಾಗಿ ಹಜ್ ಹೋಗೋಕ್ಕಿಂತ ಮೊದಲು ಇಂಥ ಯಾವುದೇ ಮನಸ್ಸಿನಲ್ಲಿ ಯಾವುದೇ ಒಂದು ಯೋಚನೆಗಳಿದ್ರೆ ಅದನ್ನು ದೂರ ಮಾಡಬೇಕು ಅನ್ನೋಂಥದ್ದು ಒಂದು ಧಾರ್ಮಿಕ ನಂಬಿಕೆ ಕೂಡ ಇದೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಹಜ್ ಯಾತ್ರೆಗಿಂತ ಹೋಗೋಕ್ಕಿಂತ ಮೊದಲು ಈ ಒಂದು ಆದೇಶ ಪ್ರಕಟವಾಗುತ್ತೆ ಅಂತ ಹೇಳಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ, ಎಚ್.ಕೆ. ಪಾಟೀಲ್ ಅವರ ಜೊತೆಗೂ ಕೂಡ ಚರ್ಚೆ ಮಾಡಲಾಗಿದೆ. ಅಧಿಕಾರಿ ವಲಯಕ್ಕೆ ಕಾನೂನಾತ್ಮಕವಾದಂಥ ಏನೇನು ಪ್ರೋಸೆಸ್ಗಳನ್ನು ಮಾಡಬೇಕಾಗತ್ತೆ ಅದನ್ನು ಕೂಡಲೇ ಕೈಗೊಳ್ಳುವಂತೆ ಕೂಡ ಸೂಚನೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ನಮಗೆ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.